ನಮಸ್ಕಾರ ಸ್ನೇಹಿತರೆ, ನಮ್ಮ ಮೈಥಾಲಜಿ ಮೀಟ್ಸ್ ಮೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈಗ ನಾವು ಈ ತಿಂಗಳ ಕೊನೆಯ ಏಕಾದಶಿ ಉತ್ಪನ್ನ ಏಕಾದಶಿಯ ಮಹಿಮೆ, ಅದರ ಪೌರಾಣಿಕ ಹಿನ್ನೆಲೆ ಮತ್ತು ಧಾರ್ಮಿಕ ಮಹತ್ವವನ್ನು ತಿಳಿದುಕೊಳ್ಳೋಣ ಬನ್ನಿ. ಉತ್ಪನ್ನ ಏಕಾದಶಿಯ ಮೂಲ. ಹಿಂದೂ ಧರ್ಮದಲ್ಲಿ ಏಕಾದಶಿ ಎಂದರೆ ಉಪವಾಸದ ದಿನ. ಅದು ತಿಂಗಳಲ್ಲಿ 2 ಬಾರಿ ಶುದ್ಧ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷದಲ್ಲಿ ಬರುತ್ತದೆ. ಆದರೆ ಎಲ್ಲ ಏಕಾದಶಿಗಳಿಗೂ ಮೂಲವಾದದ್ದು ಈ ಉತ್ಪನ್ನ ಏಕಾದಶಿಯೇ ಜನನಿಯಾಗಿದೆ. ಪದ್ಮಪುರಾಣ, ಸ್ಕಂದ ಪುರಾಣ ಮತ್ತು ಭವಿಷ್ಯ ಪುರಾಣಗಳಲ್ಲಿ ಹೇಳಿರುವಂತೆ ಈ ದಿನ ಪಾಪಹಾರಿಣಿ, ಪಾಪನಾಶಿನಿ ದೇವಿ ಏಕಾದಶಿಯ ಅವತಾರವು ಭಗವಂತ ವಿಷ್ಣುವಿನ ಶಕ್ತಿಯಿಂದ ಉಗಮವಾಯಿತು. ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯಂದು ಈ ಘಟನೆ ನಡೆದ ಕಾರಣ ಈ ಏಕಾದಶಿಯನ್ನು ಉತ್ಪನ್ನ ಏಕಾದಶಿ ಎಂದು ಕರೆಯಲಾಯಿತು. ಈ ದಿನ ಭಗವಾನ್ ವಿಷ್ಣುವಿನ ಜೊತೆಗೆ ಏಕಾದಶಿ ದೇವಿಯನ್ನು ಪೂಜಿಸಲಾಗುತ್ತದೆ. ಆ ದಿನದಿಂದ ಈ ಏಕಾದಶಿಯನ್ನು ಉತ್ಪನ್ನ ಏಕಾದಶಿ ಎಂದು ಕರೆಯಲಾಯಿತು. ಈ ದಿನದಂದು ಉಪವಾಸ ಮಾಡುವವರಿಗೆ ಮೋಕ್ಷ ಸಿಗುತ್ತದೆ, ಜನ್ಮ ಮರಣ ಚಕ್ರದಿಂದ ವಿಮೋಚನೆಯು ಸಿಗುತ್ತದೆ. ಪುರಾಣ ಪ್ರಸಿದ್ಧ ಕತೆ. ಒಂದಾನೊಂದು ಪ್ರಾಚೀನ ಕಾಲದಲ್ಲಿ ಮುರಾಸುರ ಎನ್ನುವ ರಾಕ್ಷಸನು ದೇವತೆಗಳಿಗೋ ಅಸುರರಿಗೋ ಕಾಟ ಕೊಡುತ್ತಿದ್ದ. ದೇವತೆಗಳು ಭಯದಿಂದ ಶ್ರೀ ವಿಷ್ಣುವಿನ ಶರಣಾದರು. ಅಂದು ಶ್ರೀಮನ್ನಾರಾಯಣನು ಯುದ್ಧಕ್ಕೆ ತೆರಳಿದರು. ಆದರೆ ದೀರ್ಘಕಾಲದ ಯುದ್ಧದ ಬಳಿಕ ವಿಶ್ರಾಂತಿ ಪಡೆಯಲು ಶಾಂತವಾಗಿ ನಿದ್ರೆಗೆ ಜಾರಿದರು. ಆ ಸಮಯದಲ್ಲಿ ಮುರಾಸುರನು ಶ್ರೀ ವಿಷ್ಣುವನ್ನು ಕೊಲ್ಲಲು ಯತ್ನಿಸಿ ಬಂದನು. ಆದರೆ ಅಷ್ಟರಲ್ಲಿಯೇ ಭಗವಂತ ವಿಷ್ಣುವಿನ ದೇಹದಿಂದ ದೇವಿ ಏಕಾದಶಿ ಎಂಬ ದಿವ್ಯಶಕ್ತಿ ಪ್ರತ್ಯಕ್ಷಳಾದಳು. ಅವಳು ಕಂಚಿನ ಕಿರಣದಂತೆ ದಿವ್ಯ ರೂಪದಲ್ಲಿ ಕಂಗೊಳಿಸುತ್ತಿದ್ದಳು. ದೇವಿಯ ಜನನ. ಆಗ ವಿಷ್ಣುವಿನ ದೇಹದಿಂದ ಒಂದು ಸುಂದರ ಮಹಿಳೆ ಹೊರಹೊಮ್ಮಿದಳು. ಅವಳು ಏಕಾದಶಿ ಎಂದು ಕರೆಯಲ್ಪಟ್ಟಳು. ಯುದ್ಧ. ರಾಕ್ಷಸ ಮುರಾಸುರ ಅವಳನ್ನು ಮದುವೆಯಾಗಲು ಕೇಳಿದನು. ಅದಕ್ಕೆ ಅವಳು ಅವನನ್ನು ಯುದ್ಧದಲ್ಲಿ ಸೋಲಿಸಿದರೆ ಮಾತ್ರ ಒಪ್ಪುವುದಾಗಿ ಹೇಳಿದಳು. ನಂತರ ಅವಳು ಮುರಾಸುರನೊಂದಿಗೆ ಯುದ್ಧ ಮಾಡಿ ಅವನನ್ನು ಕೊಂದಳು. ಉತ್ಪನ್ನ ಏಕಾದಶಿ ದಿನದಂದು ದೇವಿಯು ಮುರಾಸುರನ ವಿರುದ್ಧ ಯುದ್ಧ ಮಾಡಿ ಅವನನ್ನು ಸಂಹರಿಸಿದಳು. ಭಗವಂತ ನಾರಾಯಣ ಎಚ್ಚರಗೊಂಡು ದೇವಿಯ ಕೃತ್ಯವನ್ನು ನೋಡಿ ಸಂತೋಷಗೊಂಡು, ನೀನು ನನ್ನನ್ನು ರಕ್ಷಣೆ ಮಾಡಿ ಮುರಾಸುರ ಅಸುರನನ್ನು ಸಂಹರಿಸಿ ಒಳ್ಳೆಯ ಕೆಲಸ ಮಾಡಿದೆ. ಹಾಗೆ ನೀನು ನನ್ನ ಶಕ್ತಿಯ ಅವತಾರಳು. ಆದ ಕಾರಣ ನಿನ್ನನ್ನು ಏಕಾದಶಿ ಎಂದು ಹೆಸರು ನೀಡುತ್ತೇನೆ ಎಂದರು. ಯಾರು ನಿನ್ನ ಈ ದಿನದಲ್ಲಿ ಉಪವಾಸ ಮಾಡುತ್ತಾರೆ, ಜಪ ತಪ ಮಾಡುತ್ತಾರೆಯೋ ಅವರು ಎಲ್ಲ ರೀತಿಯ ಪಾಪಗಳಿಂದ ಮುಕ್ತರಾಗುತ್ತಾರೆ. ಹಾಗೆ ಅಂತ್ಯ ಸಮಯದಲ್ಲಿ ವೈಕುಂಠದಲ್ಲಿ ವಾಸಿಸುತ್ತಾರೆ ಎಂದು ಹೇಳಿ ಆಶೀರ್ವಾದ ನೀಡಿದರು. ಧಾರ್ಮಿಕ ಮಹತ್ವ. ಉತ್ಪನ್ನ ಏಕಾದಶಿ ದಿನದಿಂದಲೇ ಮಾರ್ಗಶಿರ ಮಾಸದ ಏಕಾದಶಿಯ ಉಪವಾಸ ಪ್ರಾರಂಭ ಮಾಡುವ ಪರಂಪರೆ ಇದೆ. ಇದು ವೈಕುಂಠ ಏಕಾದಶಿ, ಮೋಹಿನಿ ಏಕಾದಶಿ, ದೇವಶಯನ ಏಕಾದಶಿ ಇವುಗಳಿಗೂ ಮೂಲವಾಗಿದೆ. ಉತ್ಪನ್ನ ಏಕಾದಶಿ ಅವತಾರವಾದ ದಿನ. ಈ ದಿನ ಉಪವಾಸ ಮಾಡುವವರು ಸಹಸ್ರ ಅಶ್ವಮೇಧ ಯಾಗ ಮಾಡಿದ ಫಲವನ್ನು ಪಡೆಯುತ್ತಾರೆ ಎಂದು ಪುರಾಣಗಳು ಹೇಳುತ್ತವೆ. ಸ್ಕಂದ ಪುರಾಣದ ಪ್ರಕಾರ ಯಾರು ಈ ದಿನ ಉಪವಾಸ ಮಾಡಿ ವಿಷ್ಣುವಿನ ನಾಮಸ್ಮರಣೆ ಮಾಡುತ್ತಾರೆ ಅವರು ಹಿಂದಿನ ಜನ್ಮದ ಎಲ್ಲ ಪಾಪಗಳಿಂದ ಮುಕ್ತರಾಗುತ್ತಾರೆ ಎಂದು ಹೇಳಿದೆ. ಉಪವಾಸದ ವಿಧಿವಿಧಾನ. ಉತ್ಪನ್ನ ಏಕಾದಶಿ ಉಪವಾಸವನ್ನು ಪ್ರಾತಃ ಕಾಲದಲ್ಲಿ ಪ್ರಾರಂಭಿಸಿ ವಿಷ್ಣುವಿನ ನಾಮಸ್ಮರಣೆಯನ್ನು ಮಾಡಬೇಕು. ತುಳಸಿ ದಳ, ದೀಪದಾನ, ಹರಿನಾಮ ಜಪ, ತಪಸ್ಸು, ಗೀತಾಪಾರಾಯಣ ಇವುಗಳನ್ನು ಮಾಡುವುದರಿಂದ ಮಹಾಪುಣ್ಯ ದೊರೆಯುತ್ತದೆ. ಹರಿರಾತ್ರಿ ಜಾಗರಣೆ. ಸಾಧ್ಯವಾದರೆ ಅದನ್ನು ರಾತ್ರಿ ಜಾಗರಣೆ ಮಾಡಬಹುದು. ಇದನ್ನು ಹರಿರಾತ್ರಿ ಜಾಗರಣೆ ಎಂದು ಕರೆಯುತ್ತಾರೆ. ಮಹಾವಿಷ್ಣುವಿನ ವಿಷ್ಣು ಸಹಸ್ರನಾಮ, ಹರಿಸ್ತುತಿ ಮತ್ತು ದೀಪಾರಾಧನೆ ಮಾಡಿ ರಾತ್ರಿಯ ಸದುಪಯೋಗದ ಫಲವನ್ನು ಪಡೆಯುತ್ತಾರೆ. ತತ್ವಾರ್ಥ ಮತ್ತು ನೀತಿ ಸಾರ. ಉತ್ಪನ್ನ ಏಕಾದಶಿ ತತ್ವಾರ್ಥ. ಪಾಪದಿಂದ ಶುದ್ಧಿ ಪಡೆಯುವ ದಿನ. ಇದು ನಮ್ಮ ಒಳಗಿನ ಅಜ್ಞಾನ ಮತ್ತು ಕಾಮ, ಕ್ರೋಧ, ಲೋಭ ಮತ್ತಷ್ಟು ಬೇಕೆಂಬ ಲೋಭ, ಮೋಹ, ಮದ, ಮತ್ಸರ ಇವನ್ನೆಲ್ಲ ಸಂಹರಿಸಿ ಶಾಂತಿ ಮತ್ತು ಭಕ್ತಿ ಮಾರ್ಗದತ್ತ ಕೊಂಡೊಯ್ಯುತ್ತದೆ. ವೇದಗಳು ಹೇಳುತ್ತವೆ, ಉಪವಾಸ ಎಂದರೆ ದೇಹದ ಶುದ್ಧಿ ಅಲ್ಲ, ಅದು ಮನಸ್ಸಿನ ಶುದ್ಧಿಯೂ ಹೌದು. ಆದ ಕಾರಣ ಈ ದಿನ ಕೇವಲ ಆಹಾರ ತ್ಯಾಗವಲ್ಲ, ಕೋಪ, ಅಸೂಯೆ, ಅಹಂಕಾರದ ತ್ಯಾಗವೂ ಹೌದು, ಅಗತ್ಯವಾಗಿದೆ. ಸಮಾಪ್ತಿ. ಪ್ರತಿ ಏಕಾದಶಿ ವಿಷ್ಣುವಿನ ಕೃಪೆಯನ್ನು ಪಡೆಯಲು ಒಂದು ಮಾರ್ಗವಾಗಿದೆ. ಆದರೆ ಉತ್ಪನ್ನ ಏಕಾದಶಿ ಅದರ ಮೂಲ, ಅದರ ಪ್ರಾರಂಭ, ಭಕ್ತಿಯ ಪಥದ ಮೊದಲ ಹೆಜ್ಜೆ. ಆದುದರಿಂದ ಈ ಏಕಾದಶಿಯಲ್ಲಿ ಉಪವಾಸ ಮಾಡಿ, ದೀಪಾರಾಧನೆ ಮಾಡಿ, ಶ್ರೀ ವಿಷ್ಣುವಿನ ನಾಮ ಜಪ ಮಾಡಿರಿ. ನಿಮ್ಮ ಜೀವನದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಮೋಕ್ಷದ ಮಾರ್ಗವನ್ನು ಹೊಂದಿಕೊಳ್ಳಿರಿ.
ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮಗೆ ಬೆಂಬಲಿಸಲು ಮೈಥಾಲಜಿ ಮೀಟ್ಸ್ ಮೀ ಚಾನಲ್ಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.